ಒಬ್ಬ ಮನುಷ್ಯನು ಒಂದು ಮಾರ್ಗದಲ್ಲಿ ಹೋಗುತ್ತಿದ್ದಾಗ ವಿಶ್ರಾಂತಿ ಪಡೆಯಲು ಒಂದು ಮಾವಿನ ಮರದ ಕೆಳಗೆ ಮಲಗಿದನು. ಆ ಮರದ ತುಂಬಾ ಮಾವಿನ ಹಣ್ಣುಗಳು ತುಂಬಿ ಮರವು ಬಾಗಿತ್ತು. ಅಲ್ಲಿ ಪಕ್ಕದಲ್ಲಿ ಒಂದು ಕುಂಬಳಕಾಯಿ ಬಳ್ಳಿ ಹಬ್ಬಿತ್ತು. ಅದರ ತುಂಬಾ ಕುಂಬಳಕಾಯಿ ಆಗಿದ್ದವು. ಇದನ್ನು ಗಮನಿಸುತ್ತಾ ಮನುಷ್ಯನು ದೇವರಿಗೆ, ನೀನು ಏಕೆ ಇಂತಹ ತಪ್ಪು ಮಾಡಿದ್ದೀಯಾ? ಅಷ್ಟು ದೊಡ್ಡದಾದ ಮಾವಿನ ಮರದಲ್ಲಿ ಸಣ್ಣ ಕಾಯಿಗಳನ್ನು ಇಟ್ಟಿದ್ದೀಯಾ? ಈ ಸಣ್ಣದಾದ ಬಳ್ಳಿಯಲ್ಲಿ ದೊಡ್ಡದಾದ ಕುಂಬಳಕಾಯಿಯನ್ನು ಇಟ್ಟಿದ್ದೀಯಾ? ಆ ದೇವರಿಗೆ ಬುದ್ಧಿಯಿಲ್ಲ. ಸಣ್ಣ ಬಳ್ಳಿಯಲ್ಲಿ ಸಣ್ಣ ಕಾಯಿ ಮತ್ತು ದೊಡ್ಡ ಮರದಲ್ಲಿ ದೊಡ್ಡ ಕಾಯಿ ಇಟ್ಟಿದ್ದರೆ ದೇವರ ಗಂಟೇನೂ ಹೋಗುತ್ತಿತ್ತು, ರುಚಿಯಾದ ಮಾವಿನ ಹಣ್ಣನ್ನು ತಿನ್ನಲು ಸುಲಭವಾಗಿರುತ್ತಿತ್ತು ಎಂದು ದೇವರಿಗೆ ಬೈಯುತ್ತಾ ಕುಳಿತಿರುವಾಗ ಮಾವಿನ ಮರದಿಂದ 2 ಮಾವಿನ ಕಾಯಿ ಅವನ ತಲೆಯ ಮೇಲೆ ಬಿತ್ತು. ನೋವಿನಿಂದ ಜೋರಾಗಿ ಕೂಗಿದ. ತಲೆಯಲ್ಲಿ ಗುಳ್ಳೆಗಳು ಬಂದವು. ಆಗ ಮನುಷ್ಯನು ಹೇಳಿದ, ನಾನು ಯೋಚಿಸಿದ ಹಾಗೆ ಕುಂಬಳಕಾಯಿ ಮರದ ಮೇಲೆ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ನನ್ನ ಪ್ರಾಣ ಹೋಗುತ್ತಿತ್ತು ಎಂದು ಯೋಚಿಸಿದ. ದೇವರು ಮಾಡಿದ ಕೆಲಸಗಳ ಕುರಿತು ಇನ್ನೂ ಮಾತನಾಡಬಾರದು ಎಂದುಕೊಂಡ. ಪ್ರಯಾಣದ ಉದ್ದಕ್ಕೂ ತಲೆ ನೋವಿನ ಕುರಿತು ಗೊಣಗಾಡುತ್ತಾ ಪ್ರಯಾಣ ಮುಂದುವರೆಸಿದ.